ಅವರ ಒಂದು ಪತ್ರಿಕೆ ಸುಸೂತ್ರವಾಗಿ ಮತ್ತು ಹೆಚ್ಚು ಉನ್ನತವಾಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಸಮಾಜದ ಕಟ್ಟಕಡೆಯ ಜನಗಳಿಗೆ ತಲುಪುವಂತಹ ಒಂದು ಕೆಲಸವನ್ನು ಏನು ಮಾಡಬೇಕಂತ ವೈಖರಿಯನ್ನು ಇಟ್ಕೊಂಡು ಇವತ್ತಿನ ದಿನ ಅವರೇನು ಈ ಒಂದು ಪೇಪರನ್ನು ಉದ್ಘಾಟನೆ ಮಾಡೋದಕ್ಕೆ, ಪತ್ರಿಕೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಹಲವಾರು ಹಿರಿಯ ಅನುಭವಿಗಳನ್ನು ಬರಮಾಡಿಕೊಳ್ತಾ ಇದ್ದಾರೆ. ಆ ಒಂದು ಬರಮಾಡಿಕೊಳ್ತಕ್ಕಂಥ ಸಂದರ್ಭ ಇನ್ನೇನು ಒಂದು 10-15 ದಿವಸದಲ್ಲಿ ಆರಂಭವಾಗುವುದರಿಂದ ಆ ಒಂದು ಆರಂಭದ ಮುನ್ನುಡಿಯಾಗಿ ನಮ್ಮ ಬಂಧುಗಳಿಂದ ಕೆಲ ಕ್ಷಣ ನಮಗೆ ಸಂಗೀತದ ರಸದೌತಣವನ್ನು ಗುಣಪಡಿಸುವಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಬಂದಿದ್ದೇವೆ. ನಮ್ಮೆಲ್ಲರೂ ಕೂಡ ಈ ಒಂದು ಕನಸಿನ ಭಾರತದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ನಮ್ಮೆಲ್ಲರೂ ಕೂಡ ಆಧಾರವಾಗಿ ಸ್ವಾಗತವನ್ನು ಬಯಸ್ತೇವೆ. ಜೊತೆಗೆ ಈಗ ಸಹೋದರಿ ಭಾನು ಅವರಿಂದ ಭಾವಗೀತೆಯನ್ನು ಪಡಿಸಲಿಕ್ಕೆ ನಾವು ಕೋರ್ಕೊಳ್ತಾ ಇದ್ದೇವೆ.
ಅತಿಥಿಗಳನ್ನ ಸ್ವಾಗತಿಸ್ತಾ ಇದ್ದೇವೆ. ಕಾರ್ಯಕ್ರಮ ಇನ್ನೊಂದು 5 ನಿಮಿಷದಲ್ಲಿ ಆರಂಭವಾಗ್ತದೆ. ಮೋಹನ್ ಹಾಗೂ ವಿಕಿ ಹೊನ್ನಾವರ್ ಮತ್ತು ಜೆ.ಕೆ. ರಾಜು ಅವರು ಪ್ರಸ್ತುತಪಡಿಸ್ತಾ ಇದ್ದಾರೆ. I'm
ಅದರೇ ಶಿವ ಜನರೆಲ್ಲ ಒಂದೇ ಶಿವ ಎಲ್ಲ ನಿನ್ನಂತೆ ಶಿವ ಜಗವೆಲ್ಲ ನಿನ್ನದೇ ಶಿವ ಭೂಮಿಯಲ್ಲಿ ನಿಂತೆ ತಂಗಾಳಿಯೊಡನೆ ಬೆರೆತು ಭೂಮಿಯಲ್ಲಿ ನಿಂತೆ ಭೂಮಿಯ ತಂಪಿಗೆ ಮೊಳಕೆಯೊಡೆದು ನಿಂತೆ ಭೂಮಿಯ ತಂಪಿಗೆ ಮೊಳಕೆಯೊಡೆದು ನಿಂತೆ ಭೂಮಿಯ ಅಂದಕ್ಕಾಗಿ ಚಿಗುರೊಡೆದು ನಿಂತೆ ಭೂಮಿಯ ಅಂದಕ್ಕಾಗಿ ಚಿಗುರೊಡೆದು ನಿಂತೆ ಹಸಿದ ಹಸುವಿಗೆ ಹಸಿಯಾಗಿ ನಿಂತೆ ಹಸಿದ ಹಸುವಿಗೆ ಹಸಿಯಾಗಿ ನಿಂತೆ ಬಳ್ಳಿಯ ನೆರವಿಗಾಗಿ ಗಿಡವಾಗಿ ನಿಂತೆ ಬಳ್ಳಿಯ ನೆರವಿಗಾಗಿ ಗಿಡವಾಗಿ ನಿಂತೆ ಹಸಿದ ಮನುಷ್ಯನಿಗೆ ಹಣ್ಣಿನ ಮರವಾಗಿ ನಿಂತೆ ಹಸಿದ ಮನುಷ್ಯನಿಗೆ ಹಣ್ಣಿನ ಮರವಾಗಿ ನಿಂತೆ ದಣಿದು ಬಂದವರಿಗೆ ನೆರಳಾಗಿ ನಿಂತೆ ದಣಿದು ಬಂದವರಿಗೆ ನೆರಳಾಗಿ ನಿಂತೆ ಸುಂಟರ ಗಾಳಿಗೆ ಎದೆ ಒಡ್ಡಿ ನಿಂತೆ ಸುಂಟರ ಗಾಳಿಗೆ ಎದೆ ಒಡ್ಡಿ ನಿಂತೆ ಓ ನನ್ನ ಮಾನವ ಕಡಿಯದಿರು ಎಂದೆ ಓ ನನ್ನ ಮಾನವ ಕಡಿಯದಿರು ಎಂದೆ ನಗರದ ಮೆಟ್ರೋ ರೈಲಿಗೆ ನನ್ನ ಯಾಕೆ ಕೊಂದೆ ನಗರದ ಮೆಟ್ರೋ ರೈಲಿಗೆ ನನ್ನ ಯಾಕೆ ಕೊಂದೆ ಧನ್ಯವಾದ. ವೇದಿಕೆಯ ಕಾರ್ಯಕ್ರಮವನ್ನು ಈಗ ಆರಂಭಿಸ್ತಾ ಇದ್ದೇವೆ. ಇದುವರೆಗೂ ರವಿ ಮತ್ತು ಸಂಗಡಿಗರು ನಮಗೆ ಹಾಡಿನ ರಸದೌತಣವನ್ನು ಕೊಟ್ಟರು. ಹಾಗೆ ಓಂಕಾರ್ ಮತ್ತು ಸಂಗಡಿಗರು VM ಮೋಹನ್, JK ರಾಜು ಮತ್ತು ವೆಂಕಿ ಹೊನ್ನಾವರ ಇವರುಗಳು ಸುಗಮ ಸಂಗೀತವನ್ನು ಗುಣಪಡಿಸಿದ್ರು. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಡಿನ ಮಲ್ಲಿಗೆಯನ್ನು ಚೆಲ್ಲಿ ಈಗ ಇಂದಿನ ವಿನಯಪೂರ್ವಕವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕರು ಶ್ರೀ ಶಿವಮೊಗ್ಗ ಸುಬ್ಬಣ್ಣ ಅವರು ವೇದಿಕೆಗೆ ದಯಮಾಡಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರಾದ ಹಾಗೆ ಈ ಕನಸಿನ ಭಾರತ ಮೈ ಡ್ರೀಮ್ ಇಂಡಿಯಾ ಟ್ರಸ್ಟ್ ವತಿಯಿಂದ ಈ ದಿನ ಲೋಕಾರ್ಪಣೆಗೊಳ್ತಾ ಇದೆ. ಅಧ್ಯಕ್ಷರಾದ PH ಶ್ರೀನಿವಾಸ್ ಅವರು, SG ರಮೇಶ್ ಅವರು ಸಂಪಾದಕರು, ಗೌರವ ಅಧ್ಯಕ್ಷರಾದ ಡಾಕ್ಟರ್ HM ಪಂಚಾಕ್ಷರಯ್ಯ ಅವರು ಇವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಗೌರವವಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಕವನ ವಾಚನ ಆಗಿದೆ, ಜನಪದ ಗೀತೆಯನ್ನ ಕೇಳಿದ್ವಿ, ಹಾಗೆ ಚಿತ್ರಗೀತೆಯನ್ನು ಕೂಡ ನಾವು ಕೇಳಿದ್ವಿ. ವೇದಿಕೆಯಲ್ಲಿ ಎಲ್ಲ ಗಣ್ಯರು ಆಸೀನರಾಗಿದ್ದಾರೆ. ಈಗ ನಾವು
ರಮೇಶ್ ಅವರು ಕನಸನ್ನ ಹಂಚಿ ತೃಪ್ತಿ ಪಡಬೇಕು ಅಂತ ಈ ಒಂದು ಕನಸಿನ ಭಾರತ ಪತ್ರಿಕೆಯನ್ನ ಆರಂಭಿಸ್ತಾ ಇದ್ದಾರೆ. ಅವರ ಬಹುದಿನಗಳ ಕನಸು ಇದು. ಈ ದಿನ ನಮ್ಮೆಲ್ಲರ ಎದುರು ಅದನ್ನ ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ನಾವು ಪ್ರೀತಿಸುವ ಗೌರವಿಸುವ ಎಲ್ಲ ಅತಿಥಿಗಳು ವೇದಿಕೆಯಲ್ಲಿದ್ದಾರೆ. ಅವರನ್ನ ಸ್ವಾಗತಿಸ್ತಾ ಇದ್ದಾರೆ ಮೈ ಡ್ರೀಮ್ ಇಂಡಿಯಾ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಡಾಕ್ಟರ್ HM ಪಂಚಾಕ್ಷರಯ್ಯ ಅವರು. ವಂದನೆಗಳು. ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಗಿದ್ದಕ್ಕೆ ತಮ್ಮೆಲ್ಲರ ಕ್ಷಮೆಯನ್ನ ಬೇಡ್ತಾ ಇದ್ದೇನೆ. ಇದು ಈಗ ತಾನೇ ನಿರೂಪಕರು ಹೇಳಿರುವಂತೆ ಒಂದು ಕನಸಿನ ಭಾರತದ ಒಂದು ನಿರ್ಮಾಣವನ್ನ ಮಾಡಲಿಕ್ಕೆ, ನಮ್ಮ ಒಂದು ಅಳಿಲು ಸೇವೆಯನ್ನ ಮಾಡಲಿಕ್ಕೆ ಮೈ ಡ್ರೀಮ್ ಇಂಡಿಯಾ ಟ್ರಸ್ಟ್ ಎಂಬ ಒಂದು ಸಂಸ್ಥೆ ಇವತ್ತು ಒಂದು ಪತ್ರಿಕೋದ್ಯಮದಲ್ಲಿ ವಿನೂತನವಾದಂತಹ ಪ್ರಯೋಗವನ್ನ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ. ಅದಕ್ಕೂ ಮೊದಲು ನಾನು ಈ ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ಆಹ್ವಾನಿತರಿಗೂ ಪ್ರೇಮಪೂರ್ವಕವಾದ ಹೃದಯಪೂರ್ವಕವಾದ ಸ್ವಾಗತವನ್ನ ಬೇಡ್ತಾ ಇದ್ದೇನೆ. ಈ ದಿನದ ವಿಶೇಷ ಆಹ್ವಾನಿತರು ಮತ್ತು ಕನಸಿನ ಭಾರತದ ಪತ್ರಿಕೆಯನ್ನ ಬಿಡುಗಡೆ ಮಾಡತಕ್ಕಂತಹ ಕನ್ನಡದ ಖ್ಯಾತ ಸಾಹಿತಿ, ಹಿರಿಯ ಚಿಂತಕ ಶ್ರೀಯುತ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಈ ಸಮಾರಂಭಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು. ಈ ಸಮಾರಂಭಕ್ಕೆ ಆಗಮಿಸಿ ನಮ್ಮನ್ನ ಆಶೀರ್ವದಿಸ್ತಾ ಇರೋದ್ರಿಂದ ನಮಗೆ ಹೆಚ್ಚು ಪ್ರೋತ್ಸಾಹ, ಧೈರ್ಯ, ಬೆಂಬಲ ಇದೆ. ನಾವು ಇನ್ನು ಮುಂದೆ ಸಾಗಬೇಕಾದ ದಾರಿ ಬಹಳ ಇದೆ. ಅದಕ್ಕೆ ಹಿರಿಯರಾದಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರ ಆಶೀರ್ವಾದ, ಪ್ರೋತ್ಸಾಹ ಬಹಳ ಅಗತ್ಯ. ಈ ದಿನದ ಸಮಾರಂಭಕ್ಕೆ ಅವರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನ ಮತ್ತೋರ್ವ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶ್ರೀಯುತ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ, ಖ್ಯಾತ ಹಿನ್ನೆಲೆ ಗಾಯಕರು, ಸುಗಮ ಸಂಗೀತದಲ್ಲಿ ಒಂದು ಹೊಸ ಭಾಷ್ಯವನ್ನ ಬರೆದಂಥವರು, ಕನ್ನಡದ ಒಂದು ಸೊಗಡನ್ನ ಗೀತೆಗಳ ಮೂಲಕ ಹೆಚ್ಚು ಜನರಿಗೆ ತಲುಪುವಂತ ಮಹತ್ ಕಾರ್ಯವನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಅವರು ಉಪಸ್ಥಿತರಿದ್ದು ತಮ್ಮ ಅಧ್ಯಕ್ಷೀಯ ಭಾಷಣದ ಮೂಲಕ ನಮ್ಮನ್ನೆಲ್ಲ ಹರಿಸ್ತಾ ಇದ್ದಾರೆ, ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮತ್ತೋರ್ವ ಸಾಹಿತಿ. ಇವತ್ತಿನ ಒಂದು ಸಮಾರಂಭದ ವಿಶೇಷತೆ ಏನು ಅಂದ್ರೆ, ಒಂದು ಕಡೆ ಜ್ಞಾನ, ಇನ್ನೊಂದು ಕಡೆ ಸಂಗೀತ, ಇನ್ನೊಂದು ಕಡೆ ನಮ್ಮ ಸಾಹಿತಿಗಳಾದಂತಹ ಪುಸ್ತಕ ಮನೆ ಹರಿಹರಪುರಿಯವರು ಇವತ್ತು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಹಿರಿಯ ಸಾಹಿತಿಗಳಾದ ಪುಸ್ತಕ ಮನೆ ಹರಿಹರಪುರಿಯವರು ಪತ್ರಕರ್ತರು, ಹೋರಾಟಗಾರರು, ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೀಲಿಕ್ಕೆ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದವು ನಮ್ಮ ಜೊತೆಗಿದೆ. ಈ ದಿನದ ಸಮಾರಂಭಕ್ಕೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ, ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ದಿನದ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಅಶೋಕ್ ಹಾರ್ನಳ್ಳಿ ಅವರು ಬರಬೇಕಾಗಿತ್ತು, ಮಾಜಿ ಅಡ್ವೊಕೇಟ್ ಜನರಲ್. ಅವರು ಕೆಲವು ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ. ಅವರು ಈಗ ಮತ್ತೋರ್ವ ಮುಖ್ಯ ಅತಿಥಿಗಳಾದಂತಹ ಶ್ರೀಯುತ BK ಶ್ರೀನಿವಾಸ್ ಅವರು, ಚಲನಚಿತ್ರ ನಿರ್ಮಾಪಕರು. ಇವರು ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಇವರಿಂದ ಇನ್ನೂ ಹೆಚ್ಚು ಉತ್ತಮವಾದಂತಹ ಕನ್ನಡ ಚಲನಚಿತ್ರಗಳು ಕರ್ನಾಟಕಕ್ಕೆ ಕೊಡುಗೆ ಆಗ್ತಾ ಇದ್ದಾವೆ. ಇವರಿಂದ ನಾವು ಇನ್ನೂ ಹೆಚ್ಚು ನಿರೀಕ್ಷಣೆ ಮಾಡ್ತಾ ಅವರನ್ನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ಮಾಡ್ತಾ ಇದ್ದೇನೆ. ಮತ್ತೆ ಶ್ರೀ ಮಹೇಂದ್ರ ಮೂಲತ ಮತ್ತು ಈಶ್ವರ್ ಎಸ್ ರಾಯ್ಡು ಹಾಗೂ ಶಿವಕುಮಾರ್ ಹೊಸಮನಿ ಈ ದಿನದ ಸಮಾರಂಭಕ್ಕೆ ಬಹಳ ಯಶಸ್ಸನ್ನು ಕೋರಿ ಆಶೀರ್ವಾದ ಮಾಡಿದ್ದಾರೆ. ನಾನು ಹೆಚ್ಚು ಸಮಯವನ್ನು ತೆಗೆದುಕೊಂಡೆ. ನಮ್ಮ ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾದ ಕೆಲವೊಂದು ಉದ್ದೇಶಿತ ಕಾರ್ಯಗಳನ್ನು ಸ್ಥೂಲವಾಗಿ ತಮಗೆ ಪರಿಚಯ ಮಾಡಿಕೊಳ್ತಾ ಇದ್ದಾರೆ. ತಮ್ಮ ಜೊತೆಗೆ ತಾವು ಮಾಹಿತಿ ತಮಗೆ ಕೊಟ್ಟಿರುವಂಥ ಒಂದು ಮಾಹಿತಿಯಲ್ಲಿದೆ. ವಿಶೇಷವಾಗಿ ಏನು ಅಂದರೆ, ಎಲ್ಲ ಸಾಮಾಜಿಕ ಸ್ವಯಂ ಸೇವಾ ಸಂಘಗಳು ಸಾಂಪ್ರದಾಯಿಕವಾದಂತಹ ಕಾರ್ಯಗಳನ್ನು ಮಾಡ್ತಾ ಇದ್ದಾವೆ. ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಒಂದು ಮೈ ಡ್ರೀಮ್ ಟ್ರಸ್ಟ್ ಇಂಡಿಯಾ ನಿರುದ್ಯೋಗಿಗಳಿಗೆ
ಅರಕಾಲಿನ ಉದ್ಯೋಗಿಗಳಿಗೆ, ಅಸಂಘಟಿತ ಕಾರ್ಮಿಕರಿಗೆ ಕನಸಿನ ಜ್ಯೋತಿ ಎಂಬ ಯೋಜನೆ ಮೂಲಕ ಅವರಿಗೆ ಜೀವನವನ್ನು ನಡೆಸಲಿಕ್ಕೆ ಬೇಕಾಗುವಂತಹ ಅನೇಕ ಅವಶ್ಯಕತೆಗಳನ್ನು ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನಾವು ಅನೇಕ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೇವೆ. ಅದು ಭಿಕ್ಷುಕರ ಅಭಿವೃದ್ಧಿ ಇರ್ಬೋದು, ಬಡ ಮಿತ ಅಂಗವಿಕಲರ ಮಕ್ಕಳ ಶಿಕ್ಷಣಕ್ಕೆ ಸಹಾಯ ನೀಡುವುದಾಗಿರ್ಬೋದು, ದೇಶದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರನ್ನು ಕುರಿತು ಪ್ರತಿ ವರ್ಷ ಕನಸಿನ ಭಾರತದ ಒಂದು ಇಂಡಿಯಾ ರೆಕಾರ್ಡ್ ಬುಕ್ ಅನ್ನು ಹೊರತರಲಾಗುತ್ತೆ. ನಮ್ಮ ಮಾನ್ಯ ರಾಷ್ಟ್ರಪತಿಯರಾದಂತಹ ಹಿರಿಯ ವಿಜ್ಞಾನಿ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಇದಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿದ್ದು, ಇದು ಕೆಲವೇ ದಿನಗಳಲ್ಲಿ ಈ ಕಾರ್ಯಕ್ರಮ ಜಾರಿಗೆ ಬರಲಿದೆ ಅಂತ ತುಂಬಾ ಹರ್ಷದಿಂದ ಹೇಳ್ತಾ ಇದ್ದೇನೆ. ಇನ್ನು ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕೊಂಡಿದ್ದೀವಿ. ಅದರ ಜೊತೆಗೆ ಮುಖ್ಯವಾದ ಒಂದು ವಿಚಾರ ಏನಪ್ಪಾ ಅಂದ್ರೆ, ಇಂದಿನ ಸಮಾಜಗಳು ಜ್ಞಾನ ಸಮಾಜಗಳು. ಕೈಗಾರಿಕಾ ಕ್ರಾಂತಿ ಆದ ನಂತರ ಇನ್ಫಾರ್ಮೇಶನ್ ರೆವಲ್ಯೂಷನ್, ಮಾಹಿತಿ ತಂತ್ರಜ್ಞಾನ ಇವತ್ತು ನಮ್ಮನ್ನೆಲ್ಲರನ್ನ ಆವರಿಸಿದೆ. ಯಾರಿಗೆ ಮಾಹಿತಿ ಇರಲ್ಲೋ ಅವರು ಒಂದು ರೀತಿಯ ನ್ಯೂನ್ಯತೆಗಳನ್ನು ಅನುಭವಿಸ್ತಾರೆ. ಇವತ್ತು ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳಿರಲಿ, ಮಾಹಿತಿ ಇರಲಿ, ಮಾಹಿತಿ ಎಷ್ಟು ಸಮಾಜದಲ್ಲಿ ಬದಲಾವಣೆ ತರಬಾರದು ಅನ್ನೋದನ್ನ ತಾವು ನಮ್ಮ ಕರ್ನಾಟಕದ ಲಿಪಿಯನ್ನ ನಾವು ಇದನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಇದು ಪತ್ರಿಕೋದ್ಯಮದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ಅನ್ಕೊಳ್ತಿದೆ. ಸುಂದರವಾದಂತಹ ಮುದ್ರಣ, ಉಪಯುಕ್ತವಾದಂತಹ ಮಾಹಿತಿ, ಉತ್ತಮವಾದಂತಹ ಬೌದ್ಧಿಕ ಲೇಖನಗಳನ್ನು ಒಳಗೊಂಡು ಜನರಿಗೆ ಉಚಿತವಾಗಿ ನಾವು ಇವತ್ತು ಕೊಡ್ಲಿಕ್ಕೆ ಉದ್ದೇಶ ಇಟ್ಕೊಂಡಿದ್ದೀವಿ. ಇನ್ನು ಅನೇಕ ಕಾರ್ಯಕ್ರಮಗಳು, ನಮ್ಮ ಪತ್ರಿಕೆ ಕೇವಲ ಬರೀ ಮಾಹಿತಿಯನ್ನ ಕೊಡೋದ್ರ ಜೊತೆಗೆ ಹಿರಿಯ ಸಾಹಿತಿಗಳಿಂದ ಬೌದ್ಧಿಕ ವಿಚಾರಗಳು, ಲೇಖನಗಳು ಜನಸಾಮಾನ್ಯರಿಗೆ ತಲುಪಿಸಬೇಕಾದಂತಹ ಒಂದು ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾವುದೇ ದುಡ್ಡಿಲ್ಲದೇನೆ ಒಂದು ಉತ್ತಮವಾದಂತಹ ಪತ್ರಿಕೆಯನ್ನು ಪಡಿತಾನೆ ಅಂದ್ರೆ ಪ್ರಾಯಶಃ ಇದು ಒಂದು ಅದ್ಭುತವಾದಂತಹ ಪ್ರಯೋಗ, ಈ ಪ್ರಯತ್ನ. ಈ ದಿಶೆಯಲ್ಲಿ ನಾವು ಇವತ್ತು ಎಲ್ಲ ಹಿರಿಯರ ಆಶೀರ್ವಾದವನ್ನು ಬೇಡ್ತಾ ಇಂಥ ಒಂದು ಕಾರ್ಯಕ್ರಮಗಳಿಗೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಎಲ್ಲರನ್ನ ಕೋರ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ವಾರದ ಪತ್ರಿಕೆ ಅಥವಾ 15 ದಿನಗಳಿಗೆ ಒಮ್ಮೆ ತರುವ ಯೋಜನೆ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಕನಸಿನ ಭಾರತ ಪತ್ರಿಕೆಯನ್ನ ಪ್ರಾರಂಭಿಸಬೇಕಾದ್ರೆ ತುಂಬಾ ದೇಶಗಳನ್ನ ಇಟ್ಟುಕೊಂಡು ಪ್ರಾರಂಭಿಸಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಏಕೆಂದರೆ ಪತ್ರಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು, ಏನು ಹೇಳಬೇಕಾದಂಥ ವಿಚಾರಗಳನ್ನು ಮೊದಲೇ ಸಂಪುಟದಲ್ಲಿ ಸವಿಸ್ತಾರವಾಗಿ ಬರೆದಿದ್ದೇನೆ. ಇವಾಗ ಈ ಪತ್ರಿಕೆಯ ಬೆನ್ನೆಲುಬಾಗಿ ಶ್ರೀ BS ಶ್ರೀನಿವಾಸ್ ಅವರು, ಪಂಚಾಕ್ಷರಿ ಅವರು, ಇನ್ನೂ ಸಾಕಷ್ಟು ಗಣ್ಯಮಾನ್ಯ ವ್ಯಕ್ತಿಗಳು, ಎಲ್ಲೋ ಒಂದು ಕಡೆ ನನ್ನ ಹೆಸರು ಹೇಳೋಕ್ಕಾಗದೇ ಇರುವಂಗೆ ಕೂಡ ತುಂಬ ಜನಗಳು ಈ ನನ್ನ ಕನಸಿಗೆ ಒತ್ತಾಸೆಯಾಗಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವರಿಗೆಲ್ಲ ನಾನೊಂದು ಕಥೆಯನ್ನು ಹೇಳ್ಬೋದು. ಇಲ್ಲಿ ಪ್ರಾಸ್ತಾವಿಕ ಅಂದರೆ ಇಡೀ ಒಂದು ಕಾರ್ಯಕ್ರಮದ ಒಟ್ಟಾರೆ ವಿಷಯನ ನಾನು ಹೇಳಬೇಕು. ಈ ಪತ್ರಿಕೆಯಲ್ಲಿ ಎಲ್ಲ ವಿಷಯಗಳು ಒಳಗೊಂಡು ಅದು ಹೆಮ್ಮೆ ಪಡುವಂಥದ್ದು ಒಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ದು, ಮತ್ತು ನಮ್ಮ ನೆಚ್ಚಿನ ಡಾಕ್ಟರ್ ಶಿವಮೊಗ್ಗ ಸುಬ್ಬಣ್ಣ ಅವರು ಮತ್ತು ಪುಸ್ತಕ ಮನೆ ಹರಿಹರ ಪ್ರಿಯ ಅವರು ಬಂದಿದ್ದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಈ ಸಂತೋಷವನ್ನು ಎಲ್ಲರೂ ಹಂಚಿಕೊಳ್ಳೋಣ. ಈ ಪತ್ರಿಕೆಯಕ್ಕೆ ಎಲ್ಲರೂ ದಯವಿಟ್ಟು ಸಹಕಾರ ಸಲಹೆ ನೀಡಿ ಆಶೀರ್ವದಿಸಿ ಎಂದು ಕೇಳ್ತಾ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ಹಿರಿಯರೇ ಮತ್ತು ಸ್ನೇಹಿತರೆ, ಇವತ್ತೇನು ಕನಸಿನ ಭಾರತ ಅಂತ ಹೇಳಿ ಒಂದು ಸಂಸ್ಥೆ ಮತ್ತು ಒಂದು ಪತ್ರಿಕೆಯನ್ನು, ಅದರ ಮುಖವಾಣಿಯಾಗಿ ಒಂದು ಪತ್ರಿಕೆಯನ್ನು ಕೂಡ ಇವತ್ತು ಗೆಳೆಯರು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದಕ್ಕೆ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರು ಗಣ್ಯರೇ ಕನಸಿನ ಭಾರತದ ಕನಸು ಕಂಡವರು. ಇವತ್ತು 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು
ಕೇವಲ ಕರ್ನಾಟಕಕ್ಕಲ್ಲ. ಇದು ನಾನು ಬಹಳ ಸ್ಪಷ್ಟವಾಗಿ ಖಚಿತವಾಗಿ ಹೇಳಿದಿರೋ ಮಾತು ಏನಾಗ್ಬಿಡುತ್ತೆ ಅಂತಂದ್ರೆ, ಯಾವುದೋ ಕೇಂದ್ರ ಸಾಹಿತ್ಯ ಅಕಾಡೆಮಿ ಇನ್ನೊಂದು ಪ್ರಶಸ್ತಿಗಳು ಬಂದರೆ ಅದು ಕರ್ನಾಟಕದ ಕನ್ನಡ ಭಾಷೆಗೆ ಮಾತ್ರ ಸೀಮಿತವಾದ್ದು. ಆದರೆ 8ನೇ ಜ್ಞಾನಪೀಠ ಪ್ರಶಸ್ತಿ ಅದು ಕೇವಲ ಕನ್ನಡ ನಾಡಿಗೆ ಬಂದದ್ದಲ್ಲ, ಒಬ್ಬ ಕನ್ನಡಿಗನಿಗೆ ಬಂದದ್ದು ನಿಜ, ಆದರೆ ಆ ವರ್ಷದ ಒಬ್ಬ ಭಾರತೀಯನಿಗೆ ಬಂದದ್ದು ಅನ್ನೋದು ಬಹಳ ಮಹತ್ವವಾದ ವಿಚಾರ. ಯಾಕಂದ್ರೆ ಅದು ಒಂದೊಂದು ಭಾಷೆ ಕೊಟ್ಟಿದ್ದಲ್ಲ, ಅದು 2009ರ ಆ ಜ್ಞಾನಪೀಠ ಪ್ರಶಸ್ತಿಯನ್ನ ಇಡೀ ನಾಡಿಗೆ ಕೊಟ್ಟದ್ದು, ಅಂದ್ರೆ ದೇಶಕ್ಕೆ. ಹಾಗಾಗಿ ಈವರೆಗೆ ಬಂದ 8 ಜ್ಞಾನಪೀಠ ಪ್ರಶಸ್ತಿಯಲ್ಲಿ ನಾನು ಕಂಬಾರನ್ನ ಹೊಗಳುವ ಅಥವಾ ಸುಬ್ಬಣ್ಣ ಅವರನ್ನ ಹೊಗಳುವ, ಶ್ರೀನಿವಾಸ ಅವರ ಹೊಗಳುವ ಕೆಲಸ ನಾನು ಮಾಡಲಿಕ್ಕೆ ನಿಂತಿಲ್ಲ. ಆದರೆ ಕನಸಿನ ಭಾರತದ ಕನಸನ್ನ ಕಂಡಿರುವಂತಹ ಯುವಕರಿಗೆ ಯಾರು ಮಾದರಿ ಆಗಬೇಕು ಅನ್ನೋದಕ್ಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಏನು 8ನೇ ಪ್ರಶಸ್ತಿಯನ್ನು ತಂದುಕೊಟ್ರು, ಅದು ಮೊದಲನೇ ಪ್ರಶಸ್ತಿ ತಂದುಕೊಟ್ಟವರು ನಮ್ಮ ನಾಡಿನ ದೊಡ್ಡ ಮತ್ತು ಈ ದೇಶದ ವಿಶ್ವದ ಬಹಳ ಮುಖ್ಯ ಲೇಖಕರಲ್ಲಿ ಒಬ್ಬರಾದ ಕುವೆಂಪು ಅವರು. ಅವರು ಮಲೆನಾಡಿನಿಂದ ಬಂದವರು. ಮಲೆನಾಡು ಅಂದ್ರೆ ನಮಗೂ ನಿಮಗೂ ಗೊತ್ತಿರೋ ಹಾಗೆ ಕೇವಲ ಸೌಂದರ್ಯದ ಬೀಡೇನಲ್ಲ, ಸುಬ್ಬಣ್ಣವರು ಕೂಡ ಅಲ್ಲಿಂದಾನೇ ಬಂದಿರೋದು. ಆದರೆ ಬಹಳ ಇನ್ನೂ ಹೊಕ್ಕು ಅರಣ್ಯದ ನಡುವೆ ಎದ್ದು ಬಂದಂಥ ಕುವೆಂಪು ಅವ್ರನ್ನ ನಾವು ತುಂಬಾ ವಿಜೃಂಭಿಸಿ ಮಾತಾಡ್ತಾ ಇದ್ದೀವಿ ಹೊರತು ಅವರ ಮಲೆನಾಡಿನ ಪ್ರತಿನಿಧಿ ಹೇಗಾದ್ರು ಅಂದ್ರೆ ಶಿಕ್ಷಣ ಮತ್ತು ಆರೋಗ್ಯದ ದೃಷ್ಟಿಯಿಂದ ಕುವೆಂಪು ಅವರು ಎದ್ದು ನಿಂತದ್ದು, ಬದುಕಿದ್ದು ಕೂಡ ಒಂದು ದೊಡ್ಡ ಸಾಹಸ. ಅಷ್ಟು ಮನೆ ಮನೆಗೆ ಉಚಿತವಾಗಿ ಹಂಚಿ ಅವರ ಅಭಿಪ್ರಾಯಗಳನ್ನು ಪಡೆದು ಸಮಸ್ಯೆಗಳನ್ನು ಕೇಳಿ ಕುಂದು ಕೊರತೆಗಳನ್ನು ಕೇಳಿ ಅವುಗಳ ಕಡೆ ಗಮನ ಹರಿಸಿ ನಿವಾರಿಸುವ ಕಡೆ ಹೆಜ್ಜೆ ಹಾಕಲಿದೆ ಕನಸಿನ ಭಾರತ. ಇದಕ್ಕೆ ಚಂದ ಇಲ್ಲ, ಹಣ ಕೊಡಬೇಕಾಗಿಲ್ಲ, ಉಚಿತವಾಗಿ ನಿಮ್ಮ ಮನೆ ಬಾಗಿಲನ್ನು ತಲುಪುತ್ತಾ ಇದೆ ಕನಸಿನ ಭಾರತ. ಸಿಂಗಾರವ ಹರಕೆಯ ಕುರಿ ಸಿರಿ ಸಂಪಿಗೆಗಳನ್ನ ನಮಗಿತ್ತವರು, ಜನಪದದ ಮೂಲವನ್ನ ಸೊಗಡನ್ನ ಆ ಮ್ಯಾಜಿಕ್ ಅನ್ನ ನಮಗೆ ಸರಳ ಸುಂದರವಾಗಿ ಎಡೆಯಾಗಿ ಕೊಟ್ಟವರು ಡಾಕ್ಟರ್ ಚಂದ್ರಶೇಖರ ಕಂಬಾರರ ಮಾತುಗಳು ಈಗ. ಕನಸಿನ ಭಾರತವನ್ನು ಸಂತೋಷದಿಂದ ಮತ್ತು ಕನಸುಗಳೊಂದಿಗೆ ಉದ್ಘಾಟನೆ ಮಾಡಿದೆ ಮತ್ತು ಇದರ ಸಂಪಾದಕರನ್ನು ಇದನ್ನು ಮಾಡುವುದರಲ್ಲಿ ಕೈಗೂಡಿಸಿದಂಥ ಎಲ್ಲ ಸ್ನೇಹಿತರನ್ನು ಅಭಿನಂದಿಸ್ತೇನೆ. ನಿಮಗೆ ಒಳ್ಳೆಯದಾಗಲಿ, ನಿಮ್ಮ ಪವಿತ್ರವಾದ ಆಶೆಗಳು ಈಡೇರಲಿ, ನಿಮ್ಮ ಏನು ಕನಸಿನ ಭಾರತದ ಬಗ್ಗೆ ಕನಸು ಕಂಡಿದ್ದೀರೋ ಆ ಕನಸು ಈಡೇರಲಿ ಅಂತ ಹಾರೈಸ್ತೇನೆ. ಹಿರಿಯರ ಪ್ರಿಯ ಮಾತಾಡ್ತಾ ಭಾಳ ಚೆನ್ನಾಗಿ ಮಾತಾಡಿದ್ರೆ ಏನಂದರೆ, ಭಾರತದ ಬಗ್ಗೆ ಕನಸು ಕಾಣಬೇಕು ಅಂತ ಹೇಳಿದ್ರೆ ಈಗಿನ ಕರ್ನಾಟಕ ಅಥವಾ ಈಗಿನ ಭಾರತ ಚೆನ್ನಾಗಿಲ್ಲ ಅಂತ ಇದೆ. ಅದು ಎಷ್ಟು ಹದಗೆಟ್ಟಿದೆ ಅನ್ನೋದನ್ನು, ಅದರ ಪ್ರಜಾಪ್ರಭುತ್ವದ 4 ಅಂಗಗಳು ಯಾವ ರೀತಿಯಲ್ಲಿ ಇವೆ ಅನ್ನೋದನ್ನು ಹೇಳಿದರು. ಅದು ನಿಜ. ಹಾಗಿದ್ದಾಗ ಏನು ಕನಸು ಕಾಣೋದಂತೆ ನಮಗಿರೋ ಆಸೆ, ಅದನ್ನು ಈ ಕನಸಿನ ಭಾರತ ಹೇಗಿರಬೇಕು ಅನ್ನೋದನ್ನು ನಾವು ಕನಸು ಕಾಣ್ತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ಅಂತ ಈ ಪತ್ರಿಕೆ ಹೇಳ್ತದೆ ಅಂತ ಕಾಣ್ತದೆ. ಬಟ್ ಪತ್ರಿಕೆಯಲ್ಲಿ ಯಾವುದೇ ಪತ್ರಿಕೆ ತೆಗೆದು ಕೂಡ ಒಂದು ಮಾತನ್ನು ನೀವು ನೆನಪಿಟ್ಕೋಬೇಕು. ಏನಂದರೆ, ಪತ್ರಿಕೆ ಇತಿಹಾಸದ ಭಾಗ.
ನಮ್ಮಲ್ಲಿ ಇತಿಹಾಸದ ಕಲ್ಪನೆ ಇರಲಿಲ್ಲ. ಇತಿಹಾಸದ ಕಲ್ಪನೆ ಬಂದದ್ದು ವಿದೇಶದಿಂದ, ಅಂದರೆ ಬ್ರಿಟಿಷರಿಂದ. ಆ ಇತಿಹಾಸ ಬಂದ ಮೇಲೆ ಅಲ್ಲಿಂದ ಕೈಲ ಬಂದ ಮೇಲೆ ನಾವು ಕಾಲವನ್ನು ಡಿವೈಡ್ ಮಾಡೋದನ್ನು ಕಲ್ತೀವಿ. ಕಾಲವನ್ನು ಡಿವೈಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಇದಿತ್ತು ನಮ್ಮಲ್ಲೂ ಇತ್ತು. ಆದರೆ ಇಷ್ಟು ಖಚಿತವಾಗಿರಲಿಲ್ಲ. ನಮಗೆ ಕಾಲ ಅಂತ ಹೇಳಿದ್ರೆ ಅಖಂಡವಾದಂತಹ ಇದು ಕಟ್ಟಾಗಲಾರದಂಥದ್ದು ಒಂದು ಏಕಸೂತ್ರ. ಆದ್ದರಿಂದ ನಮ್ಮ ಐಡಿಯಾ, ನಮ್ಮ ಆದರ್ಶ ಮಾದರಿ ಆದಂಥ ಇತಿಹಾಸ ಯಾವುದು ಅಂತಂದ್ರೆ ಮಹಾಭಾರತ. ಅಂದರೆ 1,49,000 ಶ್ಲೋಕ ಇದೆ ಮಹಾಭಾರತ. ಆ ಮಹಾಭಾರತವನ್ನು ತಿದ್ದಿ ಅದನ್ನ ಈಗ ಎಷ್ಟಕ್ಕೆ ತಂದಿದ್ದೀವಿ ಅಂತಂದ್ರೆ 1,49,000 ಶ್ಲೋಕ ಮಾಡ್ಕೊಂಡಿದ್ದೀವಿ. ಏನು ಅಂದರೆ 14 ಪುರಾಣಗಳು, 28 ಪುರಾಣಗಳಿದ್ದಾವೆ, ಭಗವದ್ಗೀತೆ ಇದೆ, ಸ್ವರ್ಗ ಇದೆ, ನರಕ ಇದೆ, 14 ಲೋಕಗಳಿದ್ದಾವೆ. ಇಟ್ಕೊಂಡು ಅದಕ್ಕೆ ಆ ಇತಿಹಾಸಕ್ಕೆ ನಾವು ಮಹಾಭಾರತ ಅಂತೀವಿ, ಅಥವಾ ಆ ಮಹಾಭಾರತಕ್ಕೆ ನಾವು ಇತಿಹಾಸ ಅಂತೀವಿ. ಈಗ ಬ್ರಿಟಿಷರು ಬಂದ್ರಿಂದ ಬ್ರಿಟಿಷರು ಹೇಳಿದರು, ಇದರಲ್ಲಿ ಅಥೆಂಟಿಕ್ ಆದಂಥ ಮಹಾಭಾರತ ಎಷ್ಟು ಅಂತಂದ್ರೆ ಮೊದಲನೇ 8,000 ಶ್ಲೋಕ ಇದೆಯಲ್ಲ ಅದು ಮಾತ್ರ, ಉಳಿದದ್ದೆಲ್ಲ ಪ್ರಕ್ಷಿಪ್ತ, ಅದನ್ನು ತೆಗೆದುಹಾಕ್ರಿ ಅಂತ ತೆಗೆದುಹಾಕಿದ್ರೆ ನಮಗಿದ್ದು ಅದು ಅಂದರೆ ಒಪ್ಪಲಿಲ್ಲ. ಆಯ್ತು ಪ್ರಕ್ಷಿಪ್ತ ಅನ್ನೋಣ ಅದು. ಆಮೇಲೆ ಟೈಮನ್ನ ಪಾಸ್ಟ್ ಟೈಮ್, ಪ್ರೆಸೆಂಟ್ ಟೈಮ್ ಮತ್ತು ಕ್ರಿಸ್ತ ಪೂರ್ವ ಹೀಗೆಲ್ಲ ಡಿವೈಡ್ ಮಾಡಿದರೆ ಅಲ್ಲಿ ನಮ್ಮ ದೇಶ ಅಂತ ಹೇಳ್ತಾರೆ, ನಮ್ಮಲ್ಲಿ ಭೂತಕಾಲ ಮತ್ತು ವರ್ತಮಾನ ಕಾಲವನ್ನು ನಾವು ಡಿವೈಡ್ ಮಾಡೋದಿಲ್ಲ. ಈಗ ಯಾವುದೋ ಕ್ರಿಸ್ತ ಪೂರ್ವ ಪುರಾಣ ಕಾಲದಲ್ಲಿರ್ತಕ್ಕಂಥ ದೇವರ ಜೊತೆಗೆ, ತಿರುಪತಿ ತಿಮ್ಮಪ್ಪನ ಜೊತೆಗೆ ನಾವು ಬಿಸ್ನೆಸ್ ಮಾಡ್ತೀವಿ. ನಮ್ಮ ಬಿಸ್ನೆಸ್ನಲ್ಲಿ ಇಷ್ಟು ಲಾಭ ಆದರೆ ನಿನಗೆ ಇಷ್ಟು ಅಂಶವನ್ನು ನೆನಪು ಕೊಡ್ತೀವಿ ಅಂತೇಳಿ ಬಾರ್ಗೇನ್ ಮಾಡ್ತೀವಿ, ನಾವು ವ್ಯವಹಾರ ಮಾಡ್ತೀವಿ. ಅಂದರೆ ಪುರಾಣ ಕಾಲದ ದೇವರು ಮತ್ತು ಇತಿಹಾಸ ಕಾಲದಲ್ಲಿರ್ತಕ್ಕಂಥ ನಾವು ವ್ಯವಹಾರ ಮಾಡುವಂಥ ಸ್ಥಿತಿಯಲ್ಲಿದ್ದವರು ನಾವು. ಆದರೆ ಅವರ ಇತಿಹಾಸದ ಟಿಪ್ಪಣಿಯನ್ನು ಪೂರ್ತಿಯಾಗಿ ಒಪ್ಪಲಿಲ್ಲ. ಇತ್ತೀಚೆ ಮಾತ್ರ ಏನಾಗಿದೆ ಅಂತ ಹೇಳಿದ್ರೆ, ಇತಿಹಾಸವನ್ನು ನಾವು ಬರೀಬೇಕು. ಸ್ವಾತಂತ್ರ್ಯ ಬಂದ ನಂತರ ನಮ್ಮ ಭಾವನೆ ಬದಲಾವಣೆ ಎಷ್ಟರ ಮಟ್ಟಿಗೆ ಬದಲಾವಣೆ ಆಗಿದೆ ಅಂತ ಹೇಳಿದ್ರೆ, ಪತ್ರಿಕೆಗಳು ಬದಲಾಗಿಲ್ಲ. ಯಾವಾಗ ನ್ಯೂಸ್ ಪತ್ರಿಕೆಗಳು ಬಂದವು, ನ್ಯೂಸ್ ಪೇಪರ್ ಬಂದ ತಕ್ಷಣ ನಮ್ಮಲ್ಲಿ ಅವರು ವೇದಿಕೆಗೆ ಬರಬೇಕು. ರವಿ ಅವರು ವೇದಿಕೆಗೆ ಬಂದು ಪ್ರಶಂಸಾ ಪತ್ರವನ್ನು ಸ್ವೀಕರಿಸಬೇಕು. ರವಿ ಅವರು ಆಗಲೇ ನಮಸ್ಕಾರ ಮಾಡಬೇಕು ನಾನು ಕಂಬಾರರಿಗೆ ಅಂತ ಹೇಳ್ತಾ ಇದ್ರು. ಈಗ ಪ್ರಶಂಸಾ ಪತ್ರವನ್ನ ತಗೊಳ್ತಾ ಇದ್ದಾರೆ ಕಂಬಾರರ ಕೈಯಿಂದಾನೆ ಅಂತಂದ್ರೆ ಅವರಿಗೆ ಬಹಳ ಸಂತೋಷ ಆಗಿದೆ ಅಂತ ಭಾವಿಸ್ತೇನೆ. ಈಗ ಡಾಕ್ಟರ್ ಚಂದ್ರಶೇಖರ ಕಂಬಾರರಿಗೆ ಗೌರವ ಸಮರ್ಪಣೆ. ಸ್ವಲ್ಪ ಈ ಕಡೆ ಬರ್ತೀರಾ? ಸಮಾಜ ಸೇವೆ ಅಂತಂದಾಗ ನಾವು ಧನ್ಯವಾದಗಳು. ಹಿರಿಯರು, ಗೌರವಾನ್ವಿತರು, 8ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ರಘುರಾಮಚಂದ್ರ ಅವರೇ, ಡಾಕ್ಟರ್ ಚಂದ್ರಶೇಖರ್ ಸರ್, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ನನಗೆ ಒಂದು ಫೋನ್ ಬಂತು ಸ್ವಲ್ಪ ಹೊತ್ತು ಮುಂಚೆ, ಸಾರ್ ಮಾತಾಡಿದ್ರು, ಅದೇ ವಿಚಾರ ಮಾತಾಡಿದ್ರೆ ಕ್ಷಮೆ. ಚಂದ್ರಶೇಖರ್ ಕಂಬಾರ್ ಸರ್ ಇದ್ದಾರೆ. ಎರಡನೇದಾಗಿ
ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಿರಿಯರು ಆದಂಥ ಸನ್ಮಾನ್ಯ ಶ್ರೀ ಶಿವಮೊಗ್ಗ ಸುಬ್ಬಣ್ಣವರೇ, ಹಿರಿಯರು, ಚಿಂತಕರು, ಸಾಹಿತಿಗಳು, ನನ್ನ ಆತ್ಮೀಯ ಗೆಳೆಯರಾದಂಥ ಪುಸ್ತಕ ಮನೆ ಹರಿಹರ ಪ್ರಿಯರವರೇ, ಮೈ ಡ್ರೀಮ್ಸ್ ಇಂಡಿಯಾ ಟ್ರಸ್ಟ್ನ ಅಧ್ಯಕ್ಷ ಆದಂಥ ಪಂಚಾಕ್ಷರವರೇ, ಬಿ ಎಸ್ ಶ್ರೀನಿವಾಸ್ ಅವರೇ, ಹಾಗೂ ಸಂಪಾದಕರಾದ ರಮೇಶ್ ಅವರೇ, ನನ್ನ ಸ್ನೇಹಿತ ಇಲ್ಲಿ ಬರೋದಕ್ಕೆ ಕಾರಣ ಬಂದು ನನ್ನ ಸ್ನೇಹಿತ ಜಗದೀಶ್ ಅಂತ, ನಾನು ಜಗ್ಗಿ ಅಂತಲೇ ಕರೆಯೋದು, ಜಗ್ಗಿಯವರೇ, ಈ ಸಭಾಂಗಣದಲ್ಲಿ ನಡೆದಂಥ ಎಲ್ಲ ಮಹನೀಯರುಗಳೇ, ಈ ಕಾರ್ಯಕ್ರಮದಲ್ಲಿ ನಿರೂಪಕರೇ, ಇವತ್ತು ನಮ್ಮ ರಂಜಿಸಿದಂಥ ಎಲ್ಲ ಗಾಯಕರೇ ಹಾಗೂ ನಾಟ್ಯ ಮಾಡಿದಂಥ ಜಯಂತವರೇ, ಎಲ್ರಿಗೂ ವಂದನೆಗಳು. ನಾನು ನಮ್ಮ ಸ್ನೇಹಿತರಾದಂಥ ಹಿರಿಯರಾದಂಥ ಹರಿಹರ ಪ್ರಿಯವರು ಹೇಳಿದಾಗೆ, ನನ್ನ ಮೊದಲನೇ ಉದ್ಯೋಗ ಬಂದು ನಾನು ಹಾಲು ಮಾರ್ತಿದ್ದೆ. ಆಮೇಲೆ ಹಾಲು ಮಾರ್ಕೊಂಡು ಬಿರಿಯಾನಿ ಮಾಡ್ತಿದ್ದೆ. ಒಂದೇ ಕೆಲಸ ಮಾಡಲಿಲ್ಲ, ಮರಳು ಗಾಡಿದ್ದೀನಿ, ಇಟ್ಟಿಗೆ ಗೂಡು ಹಾಕಿದ್ದೀನಿ, ಪಟಾಕಿ ಅಂಗಡಿ ಸೀಸನ್ ಬಂದರೆ ಪಟಾಕಿ ಅಂಗಡಿ ಇಟ್ಟಿದ್ದೀನಿ. 1980ನೇ ಇಸ್ವಿಲಿ ಡಾಕ್ಟರ್ ರಾಜ್ಕುಮಾರ್ ಸಂಘ ಮಾಡಿದೆ. ಸಿನಿಮಾ ನೋಡೋ ಹುಚ್ಚು, ಥಿಯೇಟ್ರ್ ಕೆಲಸಕ್ಕೆ ಸೇರಿದೆ. ಈಗ ಡಿಸ್ಟ್ರಿಬ್ಯೂಟರ್ ತಗೊಂಡೆ. ಏನು ಕೆಲಸ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಎಲ್ಲ ಕೆಲಸ ಮಾಡಿದ್ದೀನಿ. ಆನಂತರ ಒಂದು ಮಂದಾಕಿನಿ ಸಿನಿಮಾ ಅಂತ ಒಂದು ಚಿತ್ರ ತೆಗೆದೆ. ಈ ಚಿತ್ರರಂಗದ ಕೆಲ ವ್ಯಕ್ತಿಗಳ ಕೆಟ್ಟ ಮನಸ್ಸಿನ ವ್ಯವಸ್ಥೆಗೆ ಬೇಸತ್ತು ಚಿತ್ರರಂಗ ಬೇಡ ಅಂತ ಬಿಟ್ಟೆ. ಮತ್ತೆ ಇದಕ್ಕೆ ಬಲಿಯಾಗಿ ಈಗ ಜೋಗಯ್ಯ ಅನ್ನೋ ಸಿನಿಮಾನ ಬೆಂಗಳೂರು, ಕೋಲಾರ, ತುಮಕೂರಿಗೆ ಪ್ರಾಂತ್ಯವರು ಹಂಚಿಕೆ ಪಡೆದೆ. ಈಗ ಒಂದು ಸಿನಿಮಾದಲ್ಲಿ, ಪ್ರೀತಿಸಿ ಹೊರಟೊಳೆ ಸಿನಿಮಾದಲ್ಲಿ ನಾನೇ ಪಾತ್ರ ಅದು ಏನಂದರೆ, ದಿವಸ ಬರಗುರಾಮಚಂದ್ರಪ್ಪರು ನನಗೆ ಅವರಿಗೆ 3-4 ಸುತ್ತಿ ಮಾತಾಡೋದ್ರಿಂದ ಅದು ಅದೇ ಗುಂಗಲ್ಲಿ ಇವಾಗ ಬರ್ತಾ ಮಾತಾಡೋದು. ಈಗ ಸ್ವಲ್ಪ ಹೊತ್ತಿಂದ ಫೋನ್ ಮಾಡಿದ್ರು, ಆ ಗುಂಗಲ್ಲಿ ತಪ್ಪಿ ಅಂತ ಹೇಳಿದೆ. ಅವರೇ ಡೈರೆಕ್ಷನ್ ಮಾಡಿದ್ದಾರೆ. ಮೊನ್ನೆ ಅದು ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಪ್ರದರ್ಶನಕ್ಕೆ ಆಯ್ಕೆ ಆಗಿತ್ತು, ಭಾಗೀರಥಿ ಅಂತೇಳಿ. ಆ ಭಾಗೀರಥಿ ಚಿತ್ರನ ಧ್ವನಿಸುವಳಿ ಬಿಡುಗಡೆ ಸಮಾರಂಭನ ನಮ್ಮ 8ನೇ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಹಿರಿಯರಾದಂಥ ಚಂದ್ರಶೇಖರ್ ಕಂಬಾರ್ ಸಾಹೇಬ್ರೆ ಬಂದು ಅದನ್ನು ಅವತ್ತು ಉದ್ಘಾಟನೆ ಮಾಡಿಕೊಟ್ರು. ಅವತ್ತಿನ ದಿವಸ ಭಾಳ ಅದ್ಭುತ ಮಾಡಿಕೊಟ್ರು. ಮತ್ತು ಇದೆಲ್ಲ ಅಲ್ಲದೆ ಈಗ ಅಲೆಮಾರಿ ಅನ್ನೋ ಚಿತ್ರ ಮಾಡ್ತಾ ಇದ್ದೀನಿ. ಇವತ್ತು ಸಂದರ್ಭ ಏನಂದರೆ, ನನಗೆ ಓದಿ ನಾನು ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ನಾನು ಓದೋಕ್ಕಾಗಲಿಲ್ಲ. ಕರೆಕ್ಟಾಗಿ ಅಂದರೆ 9ನೇ ಕ್ಲಾಸ್ ಪಾಸ್ ಆದೆ. ಯಾರೋ ಹೇಳಿದ್ರು ಸರ್ಟಿಫಿಕೇಟ್ ಇದ್ದರೆ ಭಾಳ ಒಳ್ಳೆಯದು ಅಂತೇಳಿ. ಅವತ್ತಿನ ಕಾಲಕ್ಕೆ 1983ನೇ ಇಸ್ವಿನಲ್ಲಿ ಅವತ್ತಿಗೆ ಒಂದು ಮೇಷ್ಟ್ರಿಗೆ ಒಂದು ಲಂಚ ಕೊಟ್ಬಿಟ್ಟು SSLC ಪಾಸ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟೆ ನಾನು. ಈಗ ನಾನು ಅರಿವಿಲ್ಲದೆ ಮೊನ್ನೆ ಒಂದು ಪುಸ್ತಕ ಬರೆದೆ. ಆ ಪುಸ್ತಕದ ಹೆಸರು ಬಂದು ನಂಬಿಕೆ ಜೀವನ ಅಂತೇಳಿ. ಆ ಪುಸ್ತಕದಲ್ಲಿ ಇದನ್ನು ನಾನು ಹೇಳಿದ್ದೀನಿ, 9ನೇ ಕ್ಲಾಸ್ ಪಾಸ್ ಆಗಿದ್ದು ವಿಚಾರ ಹೇಳಿದ್ದೀನಿ. ಆ ಪುಸ್ತಕ ಇವಾಗ ಸ್ವಪ್ನ ಬುಕ್ ಹೌಸಲ್ಲಿ ತುಂಬ ಚೆನ್ನಾಗಿ ವ್ಯಾಪಾರ ಆಗಿದೆ. ಈಗಾಗಲೇ ಒಂದು 800 ಪುಸ್ತಕ ಅದು ಸೇಲ್ ಆಗಿದೆ, ನಂಬಿಕೆ ಜೀವನ ಅಂತೇಳಿ. ಈಗ 2ನೇ ಪುಸ್ತಕ ಒಂದು ಬರಿತಾ ಇದ್ದೀನಿ. ಅದರ ಹೆಸರು ಬಂದು ಬದುಕಿನ ಬವಣೆ ಅಂತೇಳಿ ಆ ಪುಸ್ತಕದ ಹೆಸರು. ಈಗಾಗಲೇ ಒಂದು 40 ಪೇಜ್ ಆಗಿದೆ. ಅದೊಂದು 200 ಪೇಜ್ ಆಗೋ ಸಂದರ್ಭ ಇದೆ. ಆ ಪುಸ್ತಕ ಬರಿತಾ ಇದ್ದೀನಿ. ಇತ್ತೀಚೆಗೆ ಆ ಪುಸ್ತಕದಲ್ಲಿ ಒಂದು ಕಾಲಮಲ್ಲಿ ಬರೆದಿದ್ದೀನಿ. ಏನು ಬರೆದಿದ್ದೀನಿ ಅಂದರೆ, ಈ ಗಳಿಗೆಗೊಮ್ಮೆ, ಗಂಟೆಗೊಮ್ಮೆ, ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ತರ್ತಾರೆ ಹೊಸ ಸುದ್ದಿ. ಗಲ್ಲಿಲಿ ಗುದ್ದಾಡ್ತಾರೆ ಅವರಿಗೆ ಬುದ್ಧಿ. ಸುದ್ದಿ ಓದಿದ ಜನಕ್ಕೆ ಬರಲೇ ಇಲ್ಲ ಒಂಚೂರು ಬುದ್ಧಿ. ಕಾರಣ ಹುಡುಕ್ತಾ ಹೊರಟರ ಸತ್ವವಿಲ್ಲ ಅವರು ಬಳಗ ಸುದ್ದಿ ಓದಿದ ತಕ್ಷಣ ಸೇರುತ್ತೆ, ಸುದ್ದಿ ಎಲ್ಲ ರದ್ದಿ ಅಂತ ಬಂದಿದೆ. ಹಿಂದಿನ ಕಾಲದಾಗಿದೆ ಶಿಕ್ಷೆ, ಯಾರು ಕೊಡೋಕ್ಕಾಗಲೇ ಇಲ್ಲ ಅವ್ರಿಗೆ ಜೀವಕ್ಕೆ ರಕ್ಷೆ. ಈಗಲೂ ಅವರು ಬೀದಿಲಿ ಬೇಡ್ತಾರೆ ಭಿಕ್ಷೆ ಅಂತ ಪ್ರಾಸಬದ್ಧ ಬರೆದಿದ್ದೀನಿ. ಈ ನ್ಯೂಸ್ ಪೇಪರ್ ಅಂದರೆ ನಾರ್ತ್, ಈಸ್ಟು, ವೆಸ್ಟು, ಸೌತ್ ಅಂತ. ಪೇಪರ್ ಅಂದರೆ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಈವೆಂಟ್ ರಿಪೋರ್ಟ್ಸ್ ಅಂತೇಳಿ. ಹಿಂದೆ ನಡೆದಿರೋದು, ಮುಂದೆ ನಡೆಯುವಂಥದ್ದು, ಇದನ್ನು ಹೇಳೋಕ್ಕೆ ಪತ್ರಿಕೆ ಅಂತೇಳಿ. ಈಗ ನಮ್ಮ ಮೈ ಡ್ರೀಮ್ಸ್ ಇಂಡಿಯಾ ಟ್ರಸ್ಟ್ ಅವರು ಉಚಿತವಾಗಿ ಪತ್ರಿಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಪತ್ರಿಕೆ ನಡೆಸೋದು ಬಹಳ ಕಷ್ಟ ಇದೆ. ಈಗ ಸಿನಿಮಾ ಯಾರು ಬೇಕಾದ್ರೂ ತೆಗಿಬೋದು, ಅದನ್ನು ಜನಗಳಿಗೆ ಮುಟ್ಟಿಸಿ ಜನಗಳನ್ನ ಚಿತ್ರಮಂದಿರ ಕರ್ಕೊಂಬರೋದು ಬಹಳ ಕಷ್ಟ ಇದೆ. ಧನ್ಯವಾದಗಳು. ಕಾರ್ಯಕ್ರಮ ತಡವಾಗಿ ಆರಂಭ ಆಯಿತು, ಹೌದು. ಅದಕ್ಕಾಗಿ ವಿಷಾದವನ್ನ, ಕ್ಷಮೆಯನ್ನು ಕೂಡ ನಾವು ಕೇಳಿಕೊಂಡಿದ್ದೇವೆ. ಡಾಕ್ಟರ್ ಚಂದ್ರಶೇಖರ ಕಂಬಾರರು ಕೂಡ ಸ್ವಲ್ಪ ಅಧ್ಯಕ್ಷ ಸ್ಥಾನವನ್ನು ಬೇರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಅಲಂಕರಿಸಿದ್ದಾರೆ. ಹಾಗಾಗಿ ಅವರು ಮಾತು ಮತ್ತು ಹಾಡು ಎರಡರ ಮೂಲಕ ಈಗ ನಮ್ಮನ್ನ ತಟ್ಟುತ್ತಾರೆ. ಹಿನ್ನೆಲೆ ಗಾಯನದಲ್ಲಿ ರಾಷ್ಟ್ರ ಪ್ರಶಸ್ತಿ ತಂದಂತಹ ಮೊದಲ ಕನ್ನಡಿಗ ನಮ್ಮ ಶಿವಮೊಗ್ಗ ಸುಬ್ಬಣ್ಣ. ಈಗ ಶಿವಮೊಗ್ಗ ಸುಬ್ಬಣ್ಣ ಅವರು ತಮ್ಮ ಅಧ್ಯಕ್ಷೀಯ ಭಾಷಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಡಾಕ್ಟರ್ ಕಂಬಾರ್ ಅವರೇ, ನಾಡಿನ ಖ್ಯಾತ ಲೇಖಕರು, ನನ್ನ ಅತ್ಯಂತ ಹಿತಚಿಂತಕರಾದ ಹರಿಹರ ಪ್ರಿಯ ಅವರೇ, ವೇದಿಕೆ ಮೇಲಿರುವ ಎಲ್ಲ ಮಹನೀಯರೇ,
ಪದ ಹಾಡಬೇಕು ಅಂದರು, ಪದನೂ ಹಾಡ್ತೀನಿ, ನಾನು ಲಾಯರ್ ಕೂಡ ಭಾಷಣ ಮಾಡೋದು ಗೊತ್ತಿದೆ ಅದು. ನಾನೊಬ್ಬ ಗಾಯಕ. ಯಾರು ಭಾವಗೀತೆ ಗಾಯಕ ಅಂತ ಕುವೆಂಪು ಬಹಳ ಚೆನ್ನಾಗಿ ಹೇಳಿದರು. ರಾಷ್ಟ್ರಕವಿ ಕುವೆಂಪು ಅವರ ಒಂದು ಮಾತು, ಅಂಬಾರಿಗೆ ಆನೆ ಇದ್ದಂತೆ, ಅಂಬಾರಿಗೆ ಆನೆ ಇದ್ದಂತೆ. ಆನೆ ಹೇಗೆ ಅಂಬಾರಿಯಲ್ಲಿ ರಾಜನನ್ನು ಕುಳ್ಳಿಸಿಕೊಂಡು ಹೋಗಿ ಅರಮನೆಯ ಬಾಗಿಲಲ್ಲಿ ನಿಂತು ರಾಜನನ್ನು ಸಿಂಹಾಸನಕ್ಕೆ ಕಳಿಸುತ್ತದೆಯೋ, ಪ್ರತಿಯೊಬ್ಬ ಸುಗಮ ಸಂಗೀತ ಗಾಯಕನು ಕಾವ್ಯವೆಂಬ ಅಂಬಾರಿಯನ್ನು ಹೊತ್ತುಕೊಂಡು ಹೋಗಿ ಜನಸಾಮಾನ್ಯರ ಹೃದಯ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಬೇಕು ಎಂದು ಕುವೆಂಪು ಮಾತು. ಹಿಂದೆ ನಮ್ಮ ಹಳ್ಳಿ ಜನಗಳು ಕಾವ್ಯದ ಸಾಲುಗಳನ್ನು ಆಡು ಮಾತನ್ನು ಉಪಯೋಗಿಸ್ತಾ ಇದ್ರು. ಅದಕ್ಕೆ ಪಂಪ ಹೇಳ್ತಾನೆ ಕನ್ನಡಿಗರ ಕುರಿತೋದದೇಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅಂತ ಹೇಳ್ತಾನೆ ಕನ್ನಡಿಗರ ಬಗ್ಗೆ. ಅವ್ರೇನು ಕಾವ್ಯ ಓದಿಲ್ಲ, ಆದರೆ ಆಡು ಮಾತಿನಲ್ಲಿ ಕಾವ್ಯದ ಸಾಲುಗಳನ್ನು ಉದ್ಧರಿಸ್ತಾ ಇದ್ದಾರೆ. ಹೇಗೆ ಅಂದರೆ ನಮ್ಮ ಗಮಕಿಗಳು ಹಳ್ಳಿಗೆ ಹೋಗಿ ಹಾಡ್ತಾ ಇದ್ದಾರೆ. ನಮ್ಮ ಗಮಕಿಗಳು ಕುಮಾರವ್ಯಾಸ, ರಾಘವಂತಿಯವರ ಕವನದ ಸಾಲುಗಳು ಜನಗಳ ಕಿವಿ ಮೇಲೆ ಬೀಳ್ತಾ ಇತ್ತು. ಆದ್ದರಿಂದ ಕೇವಲ ಕೇಳ್ಮೆಯ ಬಲದಿಂದ ಕಾವ್ಯದ ಸಾಲುಗಳನ್ನು ಅವರ ಜೀವನದ ಅವಿಭಾಜ್ಯ ಅಂಗ ಮಾಡ್ಕೊಂಡಿದ್ರು. ಹೀಗೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಪ್ರಾತಸ್ಮರಣೀಯರಾದ ಪಿ ಕಾಳಿಂಗರಾಯರು, ಮೈಸೂರು ಅನಂತಸ್ವಾಮಿಯವರು, ಅಶ್ವಥ್ ಅವರು, ಬಾಳಪ್ಪ ಹುಕ್ಕೇರಿಯವರು, ಇವರು ಕನ್ನಡದ ಕವಿಗಳ ಸಾಲುಗಳನ್ನು ಹಳ್ಳಿಗೆ ಹೋಗಿ ಹಾಡ್ತಾ ಇದ್ರು. ಆದ್ದರಿಂದ ಕುವೆಂಪು, ಬೇಂದ್ರೆ, ನರಸಿಂಹಸ್ವಾಮಿ, ಶಿವರುದ್ರಪ್ಪ ಇಂಥ ಕವಿಗಳು ನಮ್ಮ ಜನಗಳು ಯಾವುದೇ ಶಾಲೆಗೆ ಹೋಗಿ ಅಭ್ಯಾಸ ಮಾಡದಿದ್ರು ಕೂಡ ಕಾವ್ಯದ ಸಾಲುಗಳನ್ನು ಹೇಳೋದ ಕಾರಣ ಏನಂದರೆ ನಮ್ಮ ಗಮಕಗಳು ಮತ್ತು ಸುಗಮ ಸಂಗೀತ ಕ್ಷೇತ್ರದ ಹಿರಿಯ ಗಾಯಕರು. ಅವರನ್ನೆಲ್ಲ ನಾವು ಕನ್ನಡ ಸಂಸ್ಕೃತಿ ಪ್ರೇಮಿಗಳು ಕೃತಜ್ಞತೆಯಿಂದ ನೆನೆಯಬೇಕು. ಮುಂಗೋಳಿ ಕೂಗ್ಯಾವು ಮೂಡಾಣ ಬೆಳಗಿ, ತಂಗಾಳಿ ಬೀಸ್ಯಾವು ತವರಿ ಹೂವರಳಿ, ಹೂವಿನೊಳಗೊಂದು ಕೈಲಾಸ ಬರಳಿ, ಕೈಲಾಸ ಕೈ ಮುಗಿದು ಭೂಲೋಕ ಕೆಡಿದಾವು, ಸಾವಿರದ ಶರಣವ್ವ ಕರಿಮಾಯಿ ತಾಯಿ ತಾಯೇ. ಹಾ ಬಂಡಾರ ಮೈಯವಳೆ, ಬಂಗಾರ ಮುಖದವಳೆ, ಸೂಸು ನಗೆಯಲಿ ಜಗದ ಲೇಸ ತುಡುಕಿಸಿದವಳೆ, ನೂರು ಜೇನಿನ ಬಡತಿ, ಕೆಂಡ ಗೆನ್ನಿನ ಗರತಿ, ಹುಲಿಯ ನೇರಿದ ತಾಯಿ ಹೌಹಾರಿ ನಿಂತೆ, ಸಾವಿರದ ಶರಣವ್ವ ಕರಿಮಾಯಿ ತಾಯಿ ತಾಯೇ. ಬಂಡಾರ ಮೈಯವಳೆ, ಬಂಗಾರ ಮುಖದವಳೆ, ಬಂಡಾರ ಮೈಯವಳೆ, ಬಂಗಾರ ಮುಖದವಳೆ, ಸೂಸು ನಗೆಯಲಿ ಜಗದ ಲೇಸ ತುಡುಕಿಸಿದವಳೆ, ಮೂರು ಜೇನಿನ ಬಡತಿ, ಕೆಂಡ ಗೆಣ್ಣಿನ ಗರತಿ, ಹುಲಿಯ ನೇರಿದ ತಾಯಿ ಹೌಹಾರಿ ನಿಂತೆ, ಸಾವಿರದ ಶರಣವ್ವ ಕರಿಮಾಯಿ ತಾಯಿ ತಾಯೇ. ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ, ಬಾಗಿದ ಭಕ್ತರಿಗೆ ಬೇಡಿದ್ದ ಕೊಟ್ಟವಳೆ, ಗೆಜ್ಜೆ ಹೃದಯ ದೇವರ ದಯ ಕಾಣೋ, ಆನಂದಮಯ ಈ ಜಗ ಹೃದಯ. ಬಿಸಿಲಿದು ಬರಿ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ, ಬಿಸಿಲಿದು ಬರಿ ಬಿಸಿಲಲ್ಲವೋ, ಸೂರ್ಯನ ಕೃಪೆ ಕಾಣೋ, ಸೂರ್ಯನು ಬರಿ ರವಿಯಲ್ಲವೋ, ಆಭ್ರಾಂತಿಯ ಮಣ್ಣೋ, ಆನಂದಮಯ ಈ ಜಗ ಹೃದಯ.
ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಈ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ಗೋವಿಂದ ಗುರುವಿನ ಪಾದ ನನ್ನ ನುಂಗಿತ್ತ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕೊಡಗನ ಕೋಳಿ ನುಂಗಿತ್ತ ನೋಡವ್ವ ತಂಗಿ ಕೊಡಗನ ಕೋಳಿ ನುಂಗಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಕಾಡು ಕುದುರೆ ಓಡಿ ಬಂದಿತ್ತ ಊರಿನಾಚೆ ದೂರದಾರಿ ಶುರುವಾಗುವ ಜಾಗದಲ್ಲಿ ಊರಿನಾಚೆ ದೂರದಾರಿ ಶುರುವಾಗುವ ಜಾಗದಲ್ಲಿ ಮೂಡ ಬೆಟ್ಟ ಸೂರ್ಯ ಗುಟ್ಟಿ ಅದನ್ನ ಗುಟ್ಟ ಮಾಡೇವಲ್ಲಿ ಮುಗಿವೇ ಇಲ್ಲದ ಮುಗಿಲಿನಿಂದ ಶಾರಿದ್ದ ಗುಂಗಿ ಹಾಂಗ ಕಾಡಿನಿಂದ ಚಂಗನ ನೆಗಲಿದ್ದ ಕಾಡು ಕುದುರೆ ಓಡಿ ಬಂದಿದ್ದ ಕಾಡು ಕುದುರೆ ಓಡಿ ಬಂದಿದ್ದ ಮೈಯ ಬೆಂಕಿ ಮೆರುಗತ್ತಿದ್ದ ಬ್ಯಾಕಿ ಬಿಸಲ ಉಸಿರಾಡಿದ್ದ ಮೈಯ ಬೆಂಕಿ ಮೆರುಗತ್ತಿದ್ದ ಬ್ಯಾಕಿ ಬಿಸಲ ಉಸಿರಾಡಿದ್ದ ಪತ್ತಿ ಉಳಿಯೋ ಕೇಶರ ಕತ್ತಿನಾಗ ಕೋಣಿಗಿದ್ದ ಧೂಮಕೇತು ಹಿಂಬಾಲಿದ್ದ ಹೌಗಾರಿದ್ದ ಹರಿದಾಡಿ ಮುಂದಿನ ಸಲ ಬಂದು ಭಾಷಣ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ರಮೇಶ್ ತಂಡ ಶ್ರೀನಿವಾಸ್ ತಂಡ ಇಂಥವರಿಗೆ ನಾನು ಅವ್ರನ್ನೇನು ಇದು ಮಾಡೋದೇ ಇಲ್ಲ. ಯಾಕಂದ್ರೆ ಇದು ಒಂದು ಚೌಕಟ್ಟಿದೆ. ಈಗ ನಮ್ಮ ಶ್ರೀನಿವಾಸು ಗಾಡಿನ ಯಾವ ಕಡೆ ಇಲ್ಲ. ಆದ್ರೆ ಈ ಕ್ಷೇತ್ರ ಹೇಗಿದೆ ಅಂದ್ರೆ ಒಂದು ಸ್ವಾಗತ, ಉದ್ಘಾಟಕರು ಮಾತಾಡಬೇಕು, ಚಿಕ್ಕ ಹುಡುಗ ದೊಡ್ಡವನಾಗಿ ಮುಖ್ಯ ಅತಿಥಿ ಬೇಕು, ಅಧ್ಯಕ್ಷರು ಭಾಷಣ ಮಾಡಬೇಕು. ಸುಬ್ಬಣ್ಣ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಅದು ಸಾಬೀತಾಗಿದೆ. ಅವರನ್ನ ನಾವು ಗೌರವಿಸ್ತಾ ಇದ್ದೇವೆ. ನಮಗೆ ಮಾರ್ಗದರ್ಶನ ಮಾಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಶ್ರೀ ಹರಿಹರ ಪ್ರಿಯ ಅವರನ್ನು. ಈ ಮೊದಲ ಸಂಚಿಕೆಯಲ್ಲಿ ಅವರ ಬಗ್ಗೆ ಒಂದು ಲೇಖನ ಸಹ ಇದೆ. ನಾವೆಲ್ಲರೂ ಅದನ್ನ ಓದಲೇಬೇಕಾದಂತಹ ಲೇಖನ. ಸಂಖ್ಯಾತ ವಯಸ್ಕ ಮುಂತಾದ ವ್ಯಕ್ತಿಗಳಿಗೆ ಬ್ಲ್ಯಾಕ್ ಬೋನ್ ಅನ್ನುವಂಗೆ ಬೆನ್ನೆಲುಬಾಗಿ ಕೆಲಸ ಮಾಡುತ್ತಾ ಸೇವಾ ಟ್ರಸ್ಟ್ ಮೂಲಕ ಹಲವು ಸಾಮಾಜಿಕ ಕಾರ್ಯಗಳು ಸಾಕಷ್ಟು ವಿಷಯಗಳಲ್ಲಿ ಸಹಕಾರ ಸಲಹೆಯನ್ನು ನೀಡುತ್ತಾ ಬಂದಿದ್ದಾರೆ. ಅವರು ಮುಂದೆ ನೀಡಲೆಂದು ಈ ಒಂದು ಚಿಕ್ಕ ಸಮರ್ಪಣೆ.